ಮೀನಮ್ಮಗೆ ಇಬ್ಬರು ಹೆಣ್ಣು ಮಕ್ಕಳು, ಸೀತಾ ಮತ್ತು ಗೀತಾ. ಇಬ್ಬರಿಗೂ ವಯಸ್ಸಾದರೂ ಇನ್ನೂ ಮದುವೆ ಆಗಿರಲಿಲ್ಲ. ಗೀತಾ ಮನೆಯಲ್ಲೇ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ದುಡ್ಡನ್ನು ಗಳಿಸುತ್ತಿದ್ದಳು. ಇನ್ನು ಸೀತಾ ಮನೆಯಲ್ಲೇ ಕುಳಿತುಕೊಂಡು ಟೈಲರಿಂಗ್ ಮಾಡಿ ದುಡ್ಡನ್ನು ಸಂಪಾದಿಸುತ್ತಿದ್ದಳು. ಮಗಳೇ ಗೀತಾ, ಸ್ವಲ್ಪ ಹಣ ಕೊಡ್ತೀಯಾ? ಈ ಸರಿ ರೇಷನ್ಗೆ ಸ್ವಲ್ಪ ಹಣ ಕಮ್ಮಿ ಆಗಿದೆ. ಮನೆ ದಿನಸಿ ತರಬೇಕಮ್ಮ, ಇನ್ನೂ ತಂದಿಲ್ಲ. ಏನಮ್ಮ ನೀವು ಪದೇ ಪದೇ ಯಾವಾಗೂ ನನ್ನ ಹತ್ರನೇ ಕೇಳ್ತೀರಾ? ನಿಮ್ಮ ಮುದ್ದಿನ ಮಗಳಿದ್ದಾಳಲ್ಲ ಸೀತಾ, ಅವಳ ಹತ್ರನೂ ಕೇಳಿ. ಯಾವಾಗೂ ನನ್ನ ಹತ್ರನೇ ಕೇಳ್ತೀರಾ? ನನ್ನ ಖರ್ಚಿಗೆ ಸಾಲಲ್ಲ, ನಿಮ್ಗೆ ಎಲ್ಲಿಂದ ಕೊಡಲಿ ನಾನು? ಹಾಗಲ್ಲ ಮಗಳೇ ಗೀತಾ, ನಾನು ಹೋದ ತಿಂಗಳು ಸೀತಾ ಹತ್ರನೇ ಹಣ ಇಸ್ಕೊಂಡಿದ್ದೆ. ಮತ್ತೆ ಈ ಸರಿನೂ ಅವಳ ಹತ್ರನೇ ಕೇಳಿದ್ರೆ ಅದು ತಪ್ಪಾಗುತ್ತೆ ಅಲ್ವಾ ಮಗಳೇ? ನನ್ನ ಹತ್ರ ಕೇಳಿದ್ರೆ ತಪ್ಪು ಅಂತ ಅನ್ಸಲ್ವಾ ಅಮ್ಮ ನಿಮಗೆ? ಅವಳಿಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ನಾನು ಕೊಡಲ್ಲ ಅಮ್ಮ ಈ ಸರಿ ಸಂಬಳ, ನನಗೆ ಸಾಲೋದಿಲ್ಲ, ಕಮ್ಮಿ ಬಂದಿದೆ. ನೀವು ಅವಳ ಹತ್ರನೇ ಇಸ್ಕೊಳ್ಳಿ. ಮರುದಿನ ಸೀತಾ ಊರಿನಲ್ಲಿ ಇರುವ ಅವಳ ಗೆಳತಿಯನ್ನು ಮಾತಾಡಿಸಲು ಹೋಗಿರುತ್ತಾಳೆ. ಅದೇ ಸಮಯದಲ್ಲಿ ಊರಿನ ಒಬ್ಬ ಪೋಲಿ ಹುಡುಗ ಅಲ್ಲಿಗೆ ಬಂದು ಸೀತಾಳನ್ನು ರೇಗಿಸುತ್ತಾನೆ. ಓಹೋ ಸೀತಾ, ನನ್ನ ಮುದ್ದು ಗೊಂಬೆ, ನನ್ನ ಮುದ್ದಿನ ಹೆಂಡತಿ, ನನ್ನ ಬಾವಿ ಹೆಂಡತಿ, ಯಾವಾಗ ಮದುವೆ ಆಗ್ತೀಯ ನನ್ನನ್ನು? ನೀನಂದರೆ ನಂಗೆ ತುಂಬ ಇಷ್ಟ ಕಣೆ. ರಾಣಿ ರಾಣಿ ಸಾಕ್ದಂಗೆ ಸಾಕ್ತೀನಿ ಕಣೆ ನಿನ್ನನ್ನು, ನಿಮ್ಮಮ್ಮ ಹತ್ರ ಮಾತಾಡಿ. ಸೀತಾ ಒಂದು ಮಾತು ಆಡದೆ ಕೋಪ ಮಾಡಿಕೊಂಡು ಮನೆಗೆ ಹೋಗುತ್ತಾಳೆ. ಅಮ್ಮ, ನಿಮಗೆ ಗೊತ್ತಾ, ಊರಲ್ಲಿ ಈ ಪರೋಡಿ ಹುಡುಗರ ಕಾಟ ಜಾಸ್ತಿ ಆಗಿದೆ. ನನ್ನ ಕೈಯಲ್ಲಂತೂ ಆಗ್ತಿಲ್ಲ, ನನ್ನ ಹಿಂದೆನೇ ಬಿದ್ದಿದ್ದಾರೆ. ಹೌದಾ, ಏನಾಯಿತು ಮಗಳೇ? ನಮ್ಮ ಮನೆಯಲ್ಲಿ ಗಂಡು ದಿಕ್ಕಿಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಎಲ್ಲರೂ. ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಮದುವೆ ಮಾಡ್ತೀನಮ್ಮ. ಮರುದಿನ ಮೀನಮ್ಮ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ಸೀತಾ ಹಾಗೂ ಗೀತಾಳಿಗೆ ಗಂಡನ್ನು ಹುಡುಕಲು ಹೇಳುತ್ತಾಳೆ. ಪಕ್ಕದ ಊರಿನಲ್ಲಿರುವ ಮುಖ್ಯಸ್ಥನ ಮನೆಗೆ ಸೀತಾ ಹಾಗೂ ಗೀತಾಳ ಫೋಟೋ ತಲುಪುತ್ತದೆ. ಸೀತಾ ಮತ್ತು ಗೀತಾ ಇವ್ರ ಹೆಸರು, ಇವ್ರ ಫೋಟೋ ನೋಡಪ್ಪ. ಫೋಟೋ ನೋಡಿದ ಕೂಡಲೇ ದೊಡ್ಡ ಮಗ ರವಿಗೆ ಸೀತಾ ತುಂಬ ಇಷ್ಟ ಆಗುತ್ತಾಳೆ. ಅಪ್ಪ, ನನಗೆ ಗೀತಾಕಿನ ಸೀತಾ ಮೇಲೇ ತುಂಬ ಇಷ್ಟ ಆಯಿತು. ನೀವು ಮದುವೆ ಮಾಡಿಸಂಗಿತ್ತಂದರೆ ನನ್ನ ಮದುವೆ ಸೀತಾ ಜೊತೆನೇ ಮಾಡಿಸ್ಬೋದು ಮಗನೇ. ಆದರೆ ಸೀತಾ ಗೀತಾಕಿನ್ನ ತುಂಬ ಚಿಕ್ಕವಳಪ್ಪ. ಅವಳನ್ನು ನಾನು ರಘುಗೋಸ್ಕರ ಆಯ್ಕೆ ಮಾಡಿದ್ದೆ. ಅಪ್ಪ, ಹಾಗಾದರೆ ರಘುನೇ ಒಂದು ಸರಿ ಕೇಳಿ, ಅವನಿಗೆ ಇದರಲ್ಲಿ ಏನಾದರೂ ಅಭ್ಯಂತರ ಇದೆಯಾ ಅಂತ. ಚಿಕ್ಕವಳಾದರೆ ಏನು, ನನಗಿಷ್ಟ ಆದ್ಲು, ನೀವು ಮಾಡಿಕೊಟ್ರೆ ನಾನು ಮಾಡ್ಕೊತೀನಿ. ಅಪ್ಪ, ನನಗೆ ಯಾವ ಅಭ್ಯಂತರನೂ ಇಲ್ಲ. ನೀವು ಯಾವ ಹುಡುಗಿಗೆ ತಾಳಿ ಕಟ್ಟು ಅಂತೀರಾ, ನಾನು ಆ ಹುಡುಗಿಗೆ ತಾಳಿ ಕಟ್ತೀನಿ. ಅಣ್ಣನಿಗೆ ಅತ್ತಿಗೆ ಇಷ್ಟ ಆದರೆ ಅವರೇ ಮಾಡ್ಕೊಳ್ಳಿ. ನೋಡಿ ಮಕ್ಕಳೇ, ಪಕ್ಕದ ಊರಿನಲ್ಲಿರುವ ಜಮೀನ್ದಾರರ ಮಕ್ಕಳೇ ಇವರು, ರವಿ ಮತ್ತು ರಘು. ನಿಮ್ಮಿಬ್ಬರನ್ನ ಒಪ್ಕೊಂಡಿದ್ದಾರೆ ಅವರು. ಹಾಗಾದರೆ ನನ್ನ ಮದುವೆ ದೊಡ್ಡ ಮಗ ರವಿ ಜೊತೆ, ಹಾಗೆ ಸೀತಾಳ ಮದುವೆ ಚಿಕ್ಕ ಮಗ ರಘು ಜೊತೆ ನಡೆಯುತ್ತೆ ಅಲ್ವಾ ಅಮ್ಮ? ಅಯ್ಯೋ ಇಲ್ಲ ಮಗಳೇ, ನಿನ್ನ ಮದುವೆ ಚಿಕ್ಕ ಮಗ ರಘು ಜೊತೆ ಮತ್ತು ಸೀತಾಳ ಮದುವೆ ದೊಡ್ಡ ಮಗ ರವಿ ಜೊತೆ. ರವಿಗೆ ಸೀತಾಳನ್ನು ನೋಡಿದ ತಕ್ಷಣ ಇಷ್ಟವಾಯ್ತಂತೆ. ಅದಕ್ಕೆ ಅವರ ಅಪ್ಪ ಹತ್ರ ಮಾತಾಡಿ ಸೀತಾಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಒಂದು ವಾರದ ನಂತರ ಮದುವೆಯ ಎಲ್ಲ ತಯಾರಿಗಳು ನಡೆಯುತ್ತಿದ್ದು, ಅದೇ ಸಮಯದಲ್ಲಿ ಪೋಲಿ ಕುಮಾರ ಅಲ್ಲಿಗೆ ಬರುತ್ತಾನೆ. ಮೀನಾ ಅತ್ತೆ, ಏನತ್ತೆ ನೀವು ಸೀತಾ ಮದುವೆ ಬೇರೆ ಕಡೆ ಫಿಕ್ಸ್ ಮಾಡಿದ್ದೀರಾ ಅಂತೆ? ಸೀತಾ ನನ್ನವಳು, ನಾನು ಈ ಮದುವೆ ಆಗೋಕ್ಕೆ ಬಿಡಲ್ಲ. ಅಯ್ಯೋ ದರಿದ್ರದವನೇ, ಯಾವನು ನೀನು? ನನ್ನನ್ನು ಯಾಕೋ ಅತ್ತೆ ಅಂತ ಇದೆಯಾ? ನಿಮ್ಮ ಅತ್ತೆ ಅಲ್ಲ ನಾನು. ಇದೇ ಥರ ನನ್ನ ಮಗಳಿಗೆ ಹಿಂಸೆ ಇಕ್ತಾ ಇದ್ರೆ ನಾನು ಪೊಲೀಸಿಗೆ ಕರೆದ್ಬಿಡ್ತೀನಿ. ಊರವ್ರನ್ನೆಲ್ಲ ಕರೆದು ರಂಪ ಮಾಡಿಬಿಡ್ತೀನಿ. ನಿಮ್ಮಂಥವ್ರು ಇರೋದ್ರಿಂದಾನೇ ಹೆಣ್ಮಕ್ಳು ಸರಿಯಾಗಿ ಬಾಳಕ್ಕಾಗ್ತಿಲ್ಲ. ಇವಾಗಲೇ ಫೋನ್ ಮಾಡ್ತೀನಿ, ಇಲ್ಲಿಂದ ಹೋದರೆ ಸರಿ. ಪೊಲೀಸರ ಧಮಕಿ ಹಾಕಿದ್ದಕ್ಕೆ ಪೋಲಿ ಕುಮಾರ ಅಲ್ಲಿಂದ ಓಡಿ ಹೋಗುತ್ತಾನೆ. ಮದುವೆಯ ದಿನ ಜಮೀನ್ದಾರರ ಮನೆಯಲ್ಲಿ ಮದುವೆಯ ತಯಾರಿ ಪೂರ್ತಿ ಜೋರಾಗಿಯೇ ನಡೆದಿತ್ತು. ಅಕ್ಕಪಕ್ಕದ ಊರಿನ ಜನರೆಲ್ಲ ಮದುವೆಯಲ್ಲಿ ಶಾಮೀಲಾಗಿದ್ದರು. ತಗೋತಾಯಿ, ಇದರಲ್ಲಿ ರವಿ ಮತ್ತು ರಘು ಅವರ ಅಮ್ಮನ ಒಡವೆಗಳಿದ್ದಾವೆ. ಅವಳಿಗೆ ಆಸೆ ಇತ್ತು ಎರಡೂ ಸೊಸೆಂದ್ರಿಗೆ ಕೊಡಬೇಕು ಅಂತ. ನೀನೇ ಅವರಿಬ್ಬರಿಗೆ ಸಮನಾಗಿ ಹಂಚ್ಬಿಡಮ್ಮ.
ಹಾಂ, ನಾನು ಈಗಲೇ ಹೋಗಿ ನನ್ನ ಎರಡೂ ಮಕ್ಕಳಿಗೆ ಈ ಒಡವೆಗಳನ್ನು ಕೊಟ್ಟು ಅವ್ರನ್ನ ಬೇಗ ರೆಡಿ ಮಾಡಿಸಿ ಕರ್ಕೊಂಬರ್ತೀನಿ. ಸೀತಾ ಮತ್ತು ಗೀತಾ ಮೇಕಪ್ ರೂಮಿನಲ್ಲಿ ಮದುವೆಯ ಆಭರಣ ಹಾಗೂ ಸೀರೆಗಾಗಿ ಕಾಯುತ್ತಾ ಇದ್ದರು. ತಗೊಳ್ಳಿ ಮಕ್ಕಳೇ, ಬೇಗ ಬೇಗ ರೆಡಿಯಾಗಿ. ಇದರಲ್ಲಿ ಇಬ್ಬರಿಗೂ ಸೀರೆ ಮತ್ತು ಒಡವೆಗಳಿದ್ದಾವೆ. ಇದರಲ್ಲಿ ಇರೋ ಮುತ್ತಿನ ಹಾರ ಸೀತಾಗೆ ಕೊಟ್ಬಿಡು, ಸರಿನಾ? ತಗೊಳ್ಳಿ ಈ ಸೀರೆ, ಇಬ್ಬರು ಒಂದೊಂದು ಉಟ್ಕೊಳ್ಳಿ. ಬೇಗ ಬೇಗ ರೆಡಿಯಾಗಿ. ಮುತ್ತಿನ ಹಾರ ಸೀತಾಗೆ ಕೊಡು, ಸರಿನಾ? ಅವಳು ಮನೆ ದೊಡ್ಡ ಸೊಸೆ, ಅವಳಿಗೆ ಸೇರಬೇಕದು. ಏನಮ್ಮ, ಇಲ್ಲಿ ಕೂಡ ಭೇದ ಭಾವ ಮಾಡ್ತೀಯಾ? ದೊಡ್ಡ ಸೊಸೆ ಅಂದರೆ ಮುತ್ತಿನ ಹಾರ ಅವಳಿಗೆ ಸೇರಬೇಕಾ? ಇಲ್ಲ, ಮುತ್ತಿನ ಹಾರ ನಾನೇ ಹಾಕ್ಕೊತೀನಿ. ಚೆನ್ನಾಗಿರೋ ಸೀರೆ ಕೂಡ ನಾನೇ ಹಾಕ್ಕೊತೀನಿ. ಗೀತಾ, ಸ್ವಲ್ಪ ಮೆತ್ತಿಗೆ ಮಾತಾಡು, ಬಂದಿರೋ ಜನ ಕೇಳಿಸ್ಕೊಂಡ್ಬಿಡ್ತಾರೆ. ಅವಳು ದೊಡ್ಡ ಸೊಸೆ, ಜನ ಎಲ್ಲ ಅವಳನ್ನೇ ನೋಡ್ತಾರೆ. ಅವಳೇ ಹಾಕ್ಕೊಳ್ಳಿ, ಸರಿನಾ? ಅಕ್ಕ, ಒಡವೆ ಮತ್ತು ಸೀರೆಗೋಸ್ಕರ ಯಾಕೆ ಕಿತ್ತಾಡ್ತಾ ಇದ್ದೀರಾ? ತಗೋ ಅಕ್ಕ, ಈ ಸೀರೆನೂ ನೀನೇ ಹಾಕ್ಕೋ, ಮುತ್ತಿನ ಹಾರನೂ ನೀನೇ ಹಾಕ್ಕೋ. ಇಬ್ಬರು ಸಹ ರೆಡಿಯಾಗಿ ಕುಳಿತುಕೊಂಡಿದ್ದರು. ಸೀತಾಗೆ ಕೊಟ್ಟ ಸೀರೆ ಹಾಗೂ ಮುತ್ತಿನ ಹಾರವನ್ನು ಗೀತಾ ಹಾಕ್ಕೊಂಡಿದ್ದಳು. ನೋಡಿ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಪಂಡಿತರು ನಿಮ್ಮಿಬ್ಬರನ್ನ ಇವಾಗಲೇ ಕೆಳಗಡೆ ಕರೀತಾ ಇದ್ದಾರೆ, ಬನ್ನಿ. ಇಬ್ಬರು ಸಹ ಬೇಗ ಬೇಗನೆ ಮಂಟಪದ ಕಡೆಗೆ ಹೋಗುತ್ತಾರೆ. ಎಲ್ಲ ಜನರು ಮದುವೆಯಲ್ಲಿ ಶಾಮೀಲಾಗಿದ್ದರು. ಎಲ್ಲ ವಿಧಿಪೂರ್ವಕ ಅವರ ಮದುವೆ ನಡೆಯಿತು. ಸೀತಾ, ನಿನ್ನ ನೋಡಿದ ತಕ್ಷಣವೇ ನನಗೆ ತುಂಬ ಇಷ್ಟ ಆಯಿತು. ಹೌದು, ನೀನು ಎಲ್ಲಿವರೆಗೂ ಓದಿದ್ದೀಯಾ? ಎಷ್ಟನೇ ಕ್ಲಾಸ್ ಓದಿದ್ದೀಯಾ ನೀನು? ನಾನು ಜಾಸ್ತಿ ಏನು ಓದಿಲ್ಲ, 10ನೇ ಕ್ಲಾಸ್ ಅಷ್ಟೇ ಓದಿರೋದು. ಮನೆಯಲ್ಲಿ ತುಂಬ ಬಡತನ ಇತ್ತು ಅಂದ್ಬಿಟ್ಟು ನಾನು ಅಕ್ಕ ಓದನ್ನು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ವಿ. ಸರಿ, ಪರವಾಗಿಲ್ಲ. ಇವಾಗ ನಿನಗೆ ಓದೋಕೆ ಇಂಟ್ರೆಸ್ಟ್ ಇದೆಯಾ ಹೇಳು. ನೀನು ಓದ್ತೀನಿ ಅಂದರೆ ನಾನು ನಿನ್ನ ಕಾಲೇಜ್ ಅಡ್ಮಿಷನ್ ಮಾಡಿಸ್ತೀನಿ. ವಾವ್, ನಿಜನಾ ರೀ? ನೀವು ನನಗೆ ಕಾಲೇಜ್ ಅಡ್ಮಿಷನ್ ಮಾಡಿಸ್ತೀರಾ? ನೀವು ಅಡ್ಮಿಷನ್ ಮಾಡಿಸ್ತೀರಾ ಅಂದರೆ ನಾನು ಓದ್ತೀನಿ. ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇದೆ. ಸರಿ, ನಾನು ನಾಳೆನೇ ಹೋಗಿ ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಫೀಸ್ ಕಟ್ಬಿಟ್ಟು ಬರ್ತೀನಿ. ನೀನು ಕೇವಲ ನನ್ನ ಹೆಂಡತಿಯಾಗಲ್ಲ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಬೇಕನ್ನೋದೇ ನನ್ನ ಆಸೆ. ಹಾರಿ, ನಾನು ಚೆನ್ನಾಗಿ ಓದ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ. ನಿಮ್ಮಂಥ ಗಂಡ ಸಿಕ್ಕಿರೋದು ನನ್ನ ಅದೃಷ್ಟನೇ ಅನಿಸುತ್ತೆ. ಸೀತಾ ಊಹೆ ಸಹ ಮಾಡಿರಲಿಲ್ಲ. ಅವಳು ಅಂದುಕೊಂಡ ಹಾಗೆ ಅವಳಿಗೆ ಓದುವ ಅವಕಾಶ ಸಿಕ್ಕಿತು. ಅವಳು ಬಹಳ ಸಂತೋಷದಿಂದ ಇದ್ದಳು. ಆದರೆ ಗೀತಾಳಿಗೆ ಸ್ವಲ್ಪ ಕೂಡ ಸಂತೋಷವಿರಲಿಲ್ಲ. ಮರುದಿನ ಸೀತಾ ಕಾಲೇಜಿಗೆ ಹೋಗಿ ಬಂದು ಮನೆಯಲ್ಲಿ ಓದುತ್ತಿರುವುದನ್ನು ನೋಡಿ ಗೀತಾಳಿಗೆ ಹೊಟ್ಟೆ ಉರಿ ಶುರುವಾಯಿತು. ಏನ್ರಿ, ನಿಮಗೆ ಸ್ವಲ್ಪನೂ ನನ್ನ ಮೇಲೆ ಪ್ರೀತಿ, ಮರ್ಯಾದೆ, ಗೌರವ ಏನಾದರೂ ಇದೆಯಾ? ನೀವು ನನ್ನನ್ನು ಒಂದು ಸ್ವಲ್ಪ ಕೂಡ ಕೇರ್ ಮಾಡಲ್ಲ, ನನಗೆ ಟೈಮ್ ಸಹ ಕೊಡಲ್ಲ, ಯಾವಾಗೂ ನ್ಯೂಸ್ ಪೇಪರ್ ಓದ್ಕೊಂಡೇ ಕುಂತಿರ್ತೀರಾ. ಅರೆ, ಇದೇನಾಯಿತು ಗೀತಾ, ಬೆಳಗ್ಗೆನೇ ರಾಮಾಯಣ ತೆಗಿತಾ ಇದೆಯಾ? ಏನಾಯ್ತು ಹೇಳು, ಇವಾಗ ಟೈಮ್ ಕೊಡ್ತೀನಿ. ಏನು ವಿಷಯ ಹೇಳು, ಮಾತಾಡೋಣ. ಏನ್ರಿ, ನಾನು ಈ ಮನೆ ಕೆಲಸದವ್ಳ ಥರ ಕಾಣಿಸ್ತೀನಾ? ಅವಳು ಸೀತಾ ಇಡೀ ದಿನ ಕಾಲೇಜ್ಗೆ ಹೋಗಿ ಮನೆಗೆ ಬಂದು ಓದ್ತಾಳೆ. ಆದರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಕೆಲಸ ಮಾಡ್ಕೊಂಡಿದ್ದೀನಿ. ಓ, ಅಷ್ಟೇನಾ ವಿಷಯ? ಅಣ್ಣ ಅತ್ತಿಗೆನ ಓದಿಸ್ತಿರೋ ಕಾರಣ ಅತ್ತಿಗೆ ನಾಳೆ ದಿನ ಅಕೌಂಟೆನ್ಸಲ್ಲಿ ಸ್ವಲ್ಪ ಸಹಾಯ ಮಾಡಲಿ ಅಂತ. ಅದಕ್ಕೆಲ್ಲ ಬೇಜಾರು ಮಾಡ್ಕೊತಾರಾ? ಯಾಕ್ರಿ, ಸೀತಾನೇ ಸಹಾಯ ಮಾಡಬೇಕಾ? ನೀವು ಹೆಲ್ಪ್ ಮಾಡಿದ್ರೆ ಆಗಲ್ವಾ? ನೀವು ಈ ಮನೆ ಮಗ ಅಲ್ವಾ? ಇಲ್ಲ ಎಲ್ಲ ಆಸ್ತಿ ಅವನ ಹೆಸರಿಗೆ ಬರೀತಾರಾ ಏನು? ಈ ಮಾತನ್ನು ಕೇಳಿದ ರಘು ಆಲೋಚನೆಗೆ ಒಳಗಾಗುತ್ತಾನೆ. ಮರುದಿನ ಗೀತಾ ರಘುಗೋಸ್ಕರ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಇದ್ದಳು. ಅಕ್ಕ, ನನಗೆ ಸ್ವಲ್ಪ ಒಲೆ ಬಿಟ್ಕೊಡ್ತೀಯಾ? ನಾನು ಅಡುಗೆ ಮಾಡಬೇಕು. ನನ್ನ ಯಜಮಾನ್ರಿಗೆ ಕೆಲಸಕ್ಕೆ ಟೈಮ್ ಆಗಿದೆ. ಯಾಕೆ ಸೀತಾ, ನಿನಗೆ ಕಾಣಿಸ್ತಿಲ್ವಾ? ನಾನು ನನ್ನ ಗಂಡನಿಗೋಸ್ಕರ ಅಡುಗೆ ಮಾಡ್ತಾ ಇದ್ದೀನಿ, ನೀನು ಆಮೇಲೆ ಮಾಡ್ಕೊ. ಹಾಗಲ್ಲ ಅಕ್ಕ, ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಅವ್ರಿಗೆ ಟೈಮ್ ಆಗುತ್ತೆ. ಭಾವ ಮನೇಲಿ ಇರ್ತಾರಲ್ವಾ, ನೀವು ಆಮೇಲೆ ಮಾಡಿ ಕೊಡಿ ಅವ್ರಿಗೆ. ಯಾಕತ್ಗೆ, ನಾನು ಮನೇಲಿದ್ದರೆ ಊಟ ಬೇಗ ತಿನ್ನಬಾರ್ದಂತ ಏನಾದರೂ ರೂಲ್ಸ್ ಇದೆಯಾ? ನಾನೇ ಫಸ್ಟ್ ಊಟ ತಿಂತೀನಿ. ಹಾಗಲ್ಲ ಭಾವ, ನಾನು ಅಡುಗೆ ಬೇಗ ಮಾಡ್ಕೊಂಡು ಹೋಗ್ತೀನಿ, ಅವರು ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ. ಇಲ್ಲ ಆಗಲ್ಲ ಅತ್ತಿಗೆ,
ಇನ್ಮೇಲೆ ಅಡುಗೆ ಫಸ್ಟ್ ನಂದೇ ಆಗುತ್ತೆ. ಇಷ್ಟು ದಿನ ಅಣ್ಣಂದಾಯಿತು, ಇನ್ಮೇಲೆ ನಂದೇ, ನಾನೇ ಫಸ್ಟ್ ಊಟ ಮಾಡೋದು. ನೀವು ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಹೋಗಿ. ಅವಳ ಭಾವ ಜೋರಾಗಿ ಮಾತಾಡಿದ ಎಂದು ಅಳುತ್ತಾ ರೂಮಿಗೆ ಬರುತ್ತಾಳೆ. ಅಯ್ಯೋ ಸೀತಾ, ಇದೇನಿದು, ಊಟ ತಂದಿಲ್ವಾ? ನನಗೆ ಬರೀ ಟೈಮ್ ಆಯಿತು, ಹೋಗಲಿ ಬಿಡು, ನಾನು ಆಫೀಸಲ್ಲೇ ಹೋಗ್ಬಿಟ್ಟು ಊಟ ತಿಂತೀನಿ. ಹಾಂ ರೀ, ನನಗಿವತ್ತು ಅಡುಗೆ ಮಾಡೋದಕ್ಕಾಗಿಲ್ಲ, ಅದಕ್ಕೆ. ಯಾಕೆ ಸೀತಾ, ಏನಾಯಿತು? ನಿನ್ನ ಧ್ವನಿ ನಡುಗ್ತಾ ಇದೆ. ಯಾರಾದರೂ ಏನಾದರೂ ಅಂದ್ರಾ? ಯಾಕೆ ಬೇಜಾರಾಗಿದೆಯಾ? ನೀನು ಅಳ್ತಾ ಇದೆಯಾ? ಏನಾಯ್ತು ಹೇಳು. ಹೌದು ರೀ, ಅಡುಗೆ ಮಾಡೋಕ್ಕೆ ಹೋದಾಗ ನನಗೆ ಅವಮಾನ ಆಯಿತು. ನಿಮ್ಮ ತಮ್ಮ ನನಗೆ ಏನೇನೋ ಅಂದ್ಬಿಟ್ಟು ಕಳಿಸ್ದ. ಇನ್ಮೇಲೆ ನಾನು ಫಸ್ಟ್ ಅಡುಗೆ ಮಾಡಬಾರ್ದಂತೆ. ಅಷ್ಟೊಂದು ಧೈರ್ಯ ಬಂತ ಅವನಿಗೆ? ನೀನು ಅಳಬೇಡ, ಅಳೋದು ನಿಲ್ಲಿಸು, ನಾನು ನೋಡ್ಕೊತೀನಿ ಅವನ್ನ, ಏನಂತ ನಾನು ವಿಚಾರಿಸ್ತೀನಿ. ಹಾಗಂತ ಹೇಳಿ ಸೀತಾಳನ್ನು ರವಿ ಸಮಾಧಾನ ಮಾಡುತ್ತಾನೆ. ಮರುದಿನ ಜಮೀನ್ದಾರ ಜಮೀನಿನ ಪತ್ರವನ್ನು ರವಿಯ ಕೈಯಲ್ಲಿ ಕೊಡುವುದನ್ನು ಗೀತಾ ಕದ್ದು ಮುಚ್ಚಿ ನೋಡುತ್ತಾಳೆ. ಗೀತಾ ಮನೆಗೆ ಬಂದು ಕಂಡಿದ್ದೆಲ್ಲವನ್ನು ರವಿಯ ಕಿವಿಯಲ್ಲಿ ಕದ್ದು ಮುಚ್ಚಿ ಹೇಳುತ್ತಾಳೆ. ಇದನ್ನು ಕೇಳಿ ರಘುಗೆ ಕೋಪ ಬರುತ್ತದೆ. ಅಪ್ಪ, ನೀವೆಲ್ಲ ಆಸ್ತಿನ ಅಣ್ಣನಿಗೆ ಕೊಡ್ತಾ ಇದ್ದೀರಾ. ನಿಮಗೆ ನಾನೊಂಚೂರು ಇಷ್ಟ ಇಲ್ಲ ಅನಿಸುತ್ತೆ. ಚಿಕ್ಕ ವಯಸ್ಸಿಂದ ಬರೇ ಭೇದ ಭಾವನೆ ಮಾಡ್ತಾ ಇದ್ದೀರಾ. ಅಯ್ಯೋ ಮಗನೇ ರಘು, ಏನಾಯ್ತಪ್ಪ? ಯಾಕಿಷ್ಟು ಕೋಪದಲ್ಲಿದೆಯಾ? ನಾನು ಯಾರಿಗೂ ಭೇದ ಭಾವ ಮಾಡಿಲ್ಲ. ನೀವಿಬ್ಬರು ನನಗೆ ಒಂದೇ ಸಮಾನ. ಎಲ್ಲ ಸುಳ್ಳು. ಇಬ್ಬರನ್ನೂ ಸಮಾನವಾಗಿ ನೋಡ್ತಿದ್ರೆ ನನ್ನನ್ನು ಸಹ ಎಲ್ಲ ಕೆಲಸಕ್ಕೆ ಸೇರಿಸ್ಕೊತಿದ್ರಿ. ಪ್ರತಿಯೊಂದನ್ನು ಅಣ್ಣನ ಹತ್ರ ಕೇಳ್ತಾ ಇರಲಿಲ್ಲ. ನನಗೆ ಆಸ್ತಿಯಲ್ಲಿ ಭಾಗ ಬೇಕು. ಹಾಗಂತ ಹೇಳಿ ರಘು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ಜಮೀನ್ದಾರನ ಮನಸ್ಸು ಒಡೆದು ಹೋಗುತ್ತದೆ. ಆ ದಿನ ರಾತ್ರಿ ಅವನು ನಿರ್ಧಾರ ಮಾಡುತ್ತಾನೆ. ಜಮೀನಿನ ಪತ್ರವನ್ನು ತೆಗೆದುಕೊಂಡು ರವಿ ಹತ್ರ ಬಂದು ಹೇಳುತ್ತಾನೆ. ಮಗನೇ ರವಿ, ನಿನ್ನ ಹತ್ರ ನಾನು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಪ್ಪ. ಇವತ್ತೋ ನಾಳೆ ಬಿದ್ದೋಗೋ ಮುದಿ ಜೀವ ನಂದು. ಹೋಗೋಕ್ಕೆ ಮುಂಚೆ ನನ್ನ ಕರ್ತವ್ಯನ ಪೂರ್ತಿ ಮಾಡೋಣ ಅಂತ. ಅಯ್ಯೋ ಯಾಕಪ್ಪ ಈ ಥರ ಮಾತಾಡ್ತಾ ಇದ್ದೀಯಾ? ಏನಾಯ್ತಂತ ನನ್ನ ಹತ್ರ ಹೇಳು. ತಗೊಳ್ಳಪ್ಪ ಆಸ್ತಿ ಪತ್ರ. ನಾಳೆ ದಿನ ನನಗೇನಾದರೂ ಆಯಿತು ಅಂದರೆ ನೀನೇ ನಿನ್ನ ತಮ್ಮನಿಗೆ ಕೊಟ್ಬಿಡು. ಇದರಲ್ಲಿ ಇಬ್ಬರಿಗೂ ಸಮನಾಗಿ ಹಂಚಿದ್ದೀನಿ. ಮರುದಿನ ಹೃದಯಾಘಾತದಿಂದ ಜಮೀನ್ದಾರನ ಮೃತ್ಯುವಾಗುತ್ತದೆ. ರವಿ ಹಾಗೂ ಸೀತಾ ಮಾತ್ರ ಕಣ್ಣೀರಾಕುತ್ತಾರೆ. ಆದರೆ ರಘು ಮತ್ತು ಗೀತಾಗೆ ಸ್ವಲ್ಪ ಕೂಡ ಬೇಜಾರಾಗುವುದಿಲ್ಲ. ನಿನ್ನ ಮುದಿ ಅಪ್ಪ ಸಾಯೋಕ್ಕೆ ಮುಂಚೆ ಎಲ್ಲ ಆಸ್ತಿನ ನಿಮ್ಮ ಅಣ್ಣನಿಗೆ ಕೊಟ್ಬಿಟ್ಟ. ನಾವೇನು ಮಾಡೋಣ? ನಮ್ಮಪ್ಪ ಈಗ ಮಾಡ್ತಾರೆ ಅಂತ ನಾನು ಸ್ವಲ್ಪ ಕೂಡ ಅಂದ್ಕೊಂಡಿರಲಿಲ್ಲ ಗೀತಾ. ನಾವು ಬೀದಿಗೆ ಬಂದುಬಿಟ್ವಿ ಅಂತ ಅನಿಸುತ್ತೆ ಅಲ್ಲ, ನಾವು ಬೀದಿಗಾಗಲೇ ಬಿದ್ದುಬಿಟ್ವಿ. ಇನ್ಮೇಲೆ ಈ ಮನೆ ಮಹಾರಾಣಿ ಆ ಸೀತಾ. ಇಬ್ಬರೂ ಹೀಗೆ ಮಾತಾಡುತ್ತಿರುವುದು ಹೊರಗೆ ನಿಂತ ರವಿಯ ಕಿವಿಗೆ ಬೀಳುತ್ತದೆ. ಛೀ ಛೀ ಛೀ, ಇಂಥ ಜನ ಇರ್ತಾರಾ? ಅಪ್ಪ ತೀರೋಗಿ ಒಂದು ದಿನ ಸಹ ಆಗಿಲ್ಲ, ಆಗಲೇ ಆಸ್ತಿ ಬಗ್ಗೆ ಈ ಥರ ಮಾಡ್ತಿದ್ದಾರೆ. ಏನಕ್ಕೆ ನಮ್ಮನ್ನು ಇಲ್ಲಿ ಕರೆದಿದ್ಯಾ? ಏನು ವಿಷಯ? ಅಪ್ಪ ಒಂದು ತೀರ್ಮಾನ ತಗೊಂಡಿದ್ರು, ಅದ್ರ ಬಗ್ಗೆ ಹೇಳೋದಕ್ಕೆ ಕರೆದಿರೋದು ನಿಮ್ಮನ್ನು. ಹಾಂ, ಗೊತ್ತು. ಎಲ್ಲ ತೀರ್ಮಾನ ಅಪ್ಪ ನಿನ್ನ ಹತ್ರನೇ ತಗೊತಾರೆ ಅಂತ. ಏನಂತ ಹೇಳು. ಈ ಪತ್ರದಲ್ಲಿ 20 ಕುಂಟೆ ಜಮೀನಿದೆ. 10 ಕುಂಟೆ ರವಿಗೆ, 10 ಕುಂಟೆ ರಘುಗೆ ಅಂತ ಅಪ್ಪ ಬರೆದಿದ್ದಾರೆ. ನಿನ್ನ ಆಸ್ತಿನ ನೀನು ತಗೋ. ಇನ್ಮೇಲೆ ನಾವಿಬ್ಬರು ಒಂದೇ ಮನೆಯಲ್ಲಿರೋಲ್ಲ. ಈ ಮಾತನ್ನು ಕೇಳಿ ರಘು ಹಾಗೆ ಗೀತಾ ಇಬ್ಬರು ಶಾಕ್ ಆಗ್ತಾರೆ. ಅಣ್ಣ, ಇದೇನು ಹೇಳ್ತಾ ಇದೀಯ ನೀನು? ಅಪ್ಪ 10 ಕುಂಟೆ ನನ್ನ ಹೆಸರಲ್ಲಿ ಬರೆದಿದ್ದಾರಾ? ತಗೋ ಈ ಆಸ್ತಿ ಪತ್ರ. ಆಸ್ತಿ ಬೇಕು ಅಂತ ಕೇಳಿದ್ದೆ ಅಲ್ವಾ? 10 ನಿಂದು 10 ನಂದು. ಇನ್ಮೇಲೆ ಬೇರೆ ಬೇರೆ ಮನೇಲಿರೋಣ. ಅಣ್ಣ, ಆಗ ಅನ್ಬೇಡ ಅಣ್ಣ. ಬೇರೆ ಬೇರೆ ಮನೇನ ಬೇಡ ಅಣ್ಣ. ನಾನು ನನ್ನ ಹೆಂಡತಿ ಮಾತು ಕೇಳಿ ನನ್ನ ಬುದ್ಧಿನ ಉಪಯೋಗಿಸಿಲ್ಲ. ಕ್ಷಮಿಸ್ಬಿಡು ಅಣ್ಣ. ಅಪ್ಪ ನಮ್ಮಲ್ಲಿ ಭೇದ ಭಾವ ಮಾಡಿಲ್ಲ. ನಾನೇ ದುರಾಸೆ ಪಟ್ಬಿಟ್ಟೆ ನನ್ನ ಹೆಂಡತಿ ಮಾತು ಕೇಳಿ. ರಘು ಮತ್ತು ಗೀತಾ ಅವರ ಅಣ್ಣನಲ್ಲಿ ಕ್ಷಮೆ ಕೇಳಿ ಎಲ್ಲರೂ ಒಂದೇ ಮನೆಯಲ್ಲಿ ಬಾಳುತ್ತಾರೆ.